ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ಅನುಗ್ರಹಿಸಲ್ಪಟ್ಟಂಥ ಮತ್ತೊಂದು ದಿನದಲ್ಲಿ ನೋಡುವುದರಲ್ಲಿ ತುಂಬ ಸಂತೋಷಿಸುತ್ತೇನೆ. ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದು, ಪ್ರಾರ್ಥಿಸುವುದು ದೇವರು ಅನುಗ್ರಹಿಸಿದಂಥ ಒಂದು ಅವಕಾಶ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ. ದೇವರಾತ್ಮನು ತಾನೇ ಈ ದಿನ ನನ್ನೊಟ್ಟಿಗೆ ವಾಕ್ಯದ ಮೂಲಕವಾಗಿ ಮಾತನಾಡಲಿ. ಪ್ರೀತಿಯ ದೇವಜನರೇ, ಇವತ್ತಿನ ವಾಕ್ಯ ಭಾಗ ನಿಮಗೆ ಹೇಳಿದ ಹಾಗೆ ಭಯದಿಂದ ವಿಜಯದವರೆಗೆ ನಾನೇ ನಿನ್ನೊಂದಿಗಿರುವೆನು ಎಂದು ಹೇಳುವಂಥ ಮಾತು. ಆದಿಕಾಂಡದಿಂದ ಪ್ರಕಟಣೆಯವರೆಗೂ ದೇವರು ತನ್ನ ಭಕ್ತರಿಗೆ ಕೊಡುವಂಥ ಒಂದು ಆಶ್ವಾಸನೆ, ನಾನೇ ನಿನ್ನೊಂದಿಗಿರುವೆನು ಎಂಬ ಮಾತು. ಈ ದಿನ ನಿಮ್ಮ ಜೊತೆಗೆ ದೇವರಿದ್ದಾನ? ಖಂಡಿತ ಇದ್ದಾನೆ. ಯಾಕೆಂದರೆ ಅನೇಕ ಮನುಷ್ಯರು ನಮ್ಮ ಜೊತೆಯಲ್ಲಿರುತ್ತೇವೆ ಎಂದು ಮಾತು ಕೊಟ್ಟಿದ್ದರು, ನಡೆದಿದ್ದರು. ಆದರೆ ಅವರೆಲ್ಲ ನಿಮ್ಮ ಜೊತೆಯಲ್ಲಿದ್ದಾರಾ? ಇಲ್ಲ. ಎಷ್ಟೋ ಜನರು ನಿಮ್ಮನ್ನು ಅಗಲಿ ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ. ಯಾವ ರೀತಿ? ಕೆಲವು ಸಾರಿ ನಾನು ನಿನ್ನ ಫ್ರೆಂಡ್, ನಾನು ನಿನ್ನ ಒಡಹುಟ್ಟಿದವನು, ನಾನು ನಿನ್ನ ಸಹೋದರನು, ನಾನು ಯಾವಾಗಲೂ ನಿನ್ನ ಜೊತೆಯಲ್ಲಿರುತ್ತೇನೆ ಎಂದು ಹೇಳಿದವರು ಅಪಾರ್ಥಗಳು ಬಂದ ತಕ್ಷಣ ನಿನಗೂ ನನಗೂ ಸೆಟ್ ಆಗಲ್ಲ, ನನ್ನ ಜೊತೆ ಮಾತಾಡಬೇಡ, ನನಗೂ ನಿನಗೂ ಆಗಲ್ಲ ಅಂತ ಬಿಟ್ಟು ಹೋಗಿಬಿಡ್ತಾರೆ. ನಾನೇ ಇರುತ್ತೇನೆ ಎಂದು ಹೇಳಿದ ನಮ್ಮ ಸ್ವಂತದವರು ಯಾರೋ ಹೇಳಿದ ಮಾತುಗಳಿಗೆ ಅಪಾರ್ಥ ಮಾಡಿಕೊಂಡು ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ಇನ್ನು ಕೆಲವು ಸಾರಿ ನಾನು ನನ್ನ ಸಹೋದರರು ಒಂದು, ಯಾವತ್ತಿಗೂ ನಾವು ಬೇರೆ ಅಲ್ಲ ಅಂದವರು ಸ್ವಲ್ಪ ಅನ್ಯಾಯ ಆಯಿತು ಅನ್ನುವ ಭಾವನೆ ಬಂದಾಗ ನನ್ನವರೇ ನನಗೆ ಮೋಸ ಮಾಡಿಬಿಟ್ರು, ಅನ್ಯಾಯ ಮಾಡಿಬಿಟ್ರು, ನಾನು ಅವ್ರ ಜೊತೆ ಇರಲ್ಲ. ಈ ರೀತಿಯಾಗಿ ಅನ್ಯಾಯವಾದಾಗ, ಇನ್ನು ಕಡೆಗಣಿಸಲ್ಪಟ್ಟಾಗ, ನಮ್ಮನ್ನು ಸ್ವಲ್ಪ ಕಡೆಗಣಿಸಿದರೆ ನಾನು ನಿಮ್ಮ ಜೊತೆ ಇರಲ್ಲ ಅಂತ ಹೇಳಿ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಹೀಗೆ ಹೇಳಿದರೆ ಅನೇಕ ಕಾರ್ಯಗಳು ಇನ್ನೂ ಇದ್ದಾವೆ, ನಾನು ನಿಮಗೆ ಹೇಳುತ್ತೇನೆ. ಆದರೆ ದೇವರ ವಾಕ್ಯ ಏನು ಹೇಳುತ್ತದೋ ನಾವು ಸ್ವಲ್ಪ ಓದಿಕೊಂಡು ಬರೋಣ ಬನ್ನಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಆದಿಕಾಂಡ ಗ್ರಂಥ 31ನೇ ಅಧ್ಯಾಯ 3ನೆಯ ವಾಕ್ಯ. ಯೆಹೋವನು ಅವನಿಗೆ, ನಿನ್ನ ತಂದೆ ತಾತಂದಿರ ದೇಶಕ್ಕೂ ನಿನ್ನ ಬಂಧುಗಳ ಬಳಿಗೂ ತಿರುಗಿ ಹೋಗು, ನಾನು ನಿನ್ನೊಂದಿಗೆ ಇರುವೆನು ಎಂದು ಹೇಳಿದನು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಯಾಕೋಬನ ತಂದೆಯನ್ನಾಗಲಿ ತಾತನನ್ನಾಗಲಿ ಮರೆತು ಹೋಗಲಿಲ್ಲ. ಅವರನ್ನು ಕೂಡ ನೆನಪಿಟ್ಟುಕೊಂಡು, ಯಾಕೋಬನ ಸ್ವದೇಶವನ್ನು ಕೂಡ ನೆನಪಿಟ್ಟುಕೊಂಡು, ನಾನು ನಿನ್ನೊಂದಿಗೆ ಇರುತ್ತೇನೆ, ನೀನು ಹಿಂತಿರುಗಿ ಹೋಗು. ಯಾಕೆ ಈ ಮಾತನ್ನು ಯಾಕೋಬನಿಗೆ ದೇವರು ಹೇಳುತ್ತಾ ಇದ್ದಾರೆ? ಕಾರಣ, ಯಾಕೋಬನು ಮೋಸ ಮಾಡಿ ಮನೆಯನ್ನು ಬಿಟ್ಟು ಓಡಿ ಹೋಗಿ ಎಲ್ಲೋ ಇದ್ದಾನೆ. ಹಿಂತಿರುಗಿ ಹೋದರೆ ತನ್ನ ಅಣ್ಣನ ಭಯ, ಮನೆಯವರ ಭಯ, ಹಿಂತಿರುಗಿ ಹೋದರೆ ನನ್ನನ್ನು ಸೇರಿಸ್ಕೊಳ್ತಾರೋ, ನನ್ನನ್ನು ವಿರೋಧಿಸ್ತಾರೆ, ನನಗೆ ತೊಂದರೆ ಮಾಡ್ತಾರೆ, ನನ್ನನ್ನು ಕೊಲ್ಲಲಿಕ್ಕೂ ಹಿಂದಿಗೆ ಅಲ್ಲ ಅಂತ ಹೇಳಿ ಆಲೋಚನೆ ಮಾಡಿಕೊಂಡಿದ್ದ, ಭಯಪಡುತ್ತಿದ್ದ. ತನ್ನ ಅಣ್ಣನಾದ ಏಸಾವನನ್ನು ಬಿಟ್ಟು ಓಡಿ ಹೋದವನು ತಿರುಗಿ ಅಲ್ಲಿ ಹೋಗಲಿಕ್ಕೆ ಭಯ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ದೇವರು ಹೇಳ್ತಾನೆ, ಯಾಕೋಬ, ನೀನು ಭಯ ಪಡಬೇಡ, ನಾನು ನಿನ್ನೊಂದಿಗೆ ಇರುವೆನು. ಈ ಕಾಲಗಳಲ್ಲಿ ನೋಡಿ ನಮಗೆ ತುಂಬ ಭಯ ಉಂಟಾಗುತ್ತದೆ. ಏನಾದರೂ ಒಂದು ಆಸ್ತಿ ವಿಚಾರ, ಸಾಲದ ವಿಚಾರ, ಏನು ತಗಾದೆಗಳು, ತೊಂದರೆಗಳು, ಕೋಪಗಳು, ಕುಟುಂಬದ ವಿಚಾರಗಳು, ಎಲ್ಲಾದರೂ ಹೋಗಿ ಯಾರ ಮುಂದಾದರೂ ಮಾತಾಡಬೇಕಾದ್ರೆ, ಅಧಿಕಾರಿಗಳ ಮುಂದೆ ಹೋಗಬೇಕಾದ್ರೆ, ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾದ್ರೆ, ಕೋರ್ಟ್ಗಳಿಗೆ ಹೋಗಬೇಕಾದ್ರೆ ಒಂದು ಭಯ ನಮ್ಮ ಹೃದಯದಲ್ಲಿ ಇರುತ್ತದಲ್ವ? ಏನೋ ಒಂದು ತಿಳಿಯದ ಒಂದು ಆತಂಕ ನಮ್ಮನ್ನು ಕಾಡ್ತಾ ಇರ್ತದಲ್ವ? ಅಂಥ ಸಂದರ್ಭದಲ್ಲಿಯೂ ಕೂಡ ದೇವರು ಹೇಳೋದೇನೆಂದರೆ, ನೀನು ಎಲ್ಲಿ ಹೋಗುತ್ತೀಯೋ, ನೀನು ಯಾರ ಮುಂದೆ ನಿಲ್ಲುತ್ತೀಯೋ, ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ, ಕಳವಳ ಪಡಬೇಡ, ನಾನು ನಿನ್ನೊಂದಿಗೆ ಇರುವೆನು. ದೇವಜನವೇ, ನಮ್ಮ ಕಡೆ ನ್ಯಾಯ ಇದ್ದರೆ, ನಾವು ಮಾಡುವುದು ಸರಿಯಾಗಿದ್ದರೆ
ನಾವು ಯಾವುದಕ್ಕೂ ನಾವು ಭಯಪಡಬೇಕಾದಂಥ ಅಗತ್ಯ ನಮಗೆ ಇಲ್ಲವೇ ಇಲ್ಲ. ಯಾಕೆಂದರೆ ದೇವರು ಖಂಡಿತವಾಗಿ ನಮಗೆ ಒಳ್ಳೆಯದನ್ನೇ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇದನ್ನ ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ನಿಮ್ಮ ಜೊತೆಯಲ್ಲಿದ್ದ ಜನರು ನಿಮ್ಮನ್ನು ನಾನು ಹೇಳಿದ ಹಾಗೆ ಅಪಾರ್ಥ ಬಂದಾಗ ನಿಮ್ಮನ್ನು ಬಿಟ್ಟು ಹೋಗಬಹುದು, ಅನ್ಯಾಯ ಆಗಿದೆ ಎಂದು ತಿಳಿದಾಗ ನಿಮ್ಮನ್ನು ಬಿಟ್ಟು ಹೋಗಬಹುದು. ನನ್ನನ್ನು ಇವರು ಕಡೆಗಣಿಸಿದರು, ನಾನು ಯಾಕೆ ಇವರ ಜೊತೆಗೆ ಹೋಗಬೇಕಂತ ನಿಮ್ಮನ್ನು ಬಿಟ್ಟು ಹೋಗ್ಬೋದು. ನಿಮಗೆ ಉನ್ನತಿ ಬರದೆ ಬೇರೊಬ್ಬರು ಬೆಳೆದಾಗ ನಿಮಗೆ ನೋವಾಗಿ ನಿಮಗೆ ಅವರು ಬಿಟ್ಟು ಹೋಗಬಹುದು. ಇನ್ನು ಕೆಲವು ಸಾರಿ ಅನೇಕ ಕಾರಣಾಂತರಗಳಿಂದ ನಿಮ್ಮನ್ನು ಅವರು ಬಿಟ್ಟು ಹೋಗಬಹುದು. ಆದರೆ ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ದೇವರು ನಿಮ್ಮನ್ನು ಬಿಟ್ಟು ಹೋಗಲಾರನು. ಹಲ್ಲೆಲೂಯಾ. ಅದರಿಂದ ನೋಡಿ, ತಂದೆ ತಾಯಿಗಳನ್ನು ಸಹೋದರನನ್ನು ಬಿಟ್ಟು ಓಡಿ ಹೋದಂಥ ಯಾಕೋಬನಿಗೆ ದೇವರು ಹೇಳುತ್ತಾ ಇದ್ದಾನೆ, ನೀನು ನಿಮ್ಮವರನ್ನು ಬಿಟ್ಟು ಹೋದರೂ, ನಿನಗೆ ಅವರ ಹತ್ರ ಮತ್ತೆ ಹೋಗಲಿಕ್ಕೆ ಭಯವಾದರೂ, ನೀನು ಬಿಟ್ಟು ಓಡಿ ಬಂದಾಗಲೂ ನಾನು ನಿನ್ನನ್ನು ಮರೆಯಲಿಲ್ಲ, ಕೈ ಬಿಡಲಿಲ್ಲ, ಈಗಲೂ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಯಾಕೋಬನು ಅವನೇನು ಮಾಡಿದ, ಮನೆಯನ್ನು ಬಿಟ್ಟು ಓಡಿ ಹೋದಾಗ ಅವನು ಒಂದು ಸ್ಥಳದಲ್ಲಿ ಮಲಗಿರುವಾಗ ಅವನಿಗೊಂದು ದರ್ಶನ ಉಂಟಾಯಿತು. ಅಂದರೆ ದೇವರು ಆ ಸ್ಥಳದಲ್ಲಿ ನಿವಾಸವಾಗಿದ್ದಾನೆ. ಆತನು ಎಲ್ಲಿ ಮಲಗಿದಾಗ ತಲೆದಿಂಬಾಗಿ ಕಲ್ಲನ್ನು ಇಟ್ಟುಕೊಂಡು ಮಲಗಿದಾಗಲೂ ಕೂಡ ದೇವರು ಆತನನ್ನು ಕೈ ಬಿಡಲಿಲ್ಲ. ಇವತ್ತು ನಿಮ್ಮ ಮನೆಯಲ್ಲಿ ನೀವು ಒಂಟಿಯಾಗಿ ಮಲಗಿರಬಹುದು, ನಿಮ್ಮ ಮನೆಯಲ್ಲಿ ಕತ್ತಲುಗಳಿರಬಹುದು, ಕಷ್ಟಗಳಿರಬಹುದು, ನೋವುಗಳಿರಬಹುದು. ನಾನು ಅಂದುಕೊಳ್ಳುವುದೇನೆಂದರೆ, ನನ್ನ ಜೊತೆ ಯಾರೂ ಇಲ್ಲ. ಯಾರೂ ಇಲ್ಲದವರಿಗೆ ಒಂದು ಮಾತು, ದೇವರಿದ್ದಾನೆ. ಯಾರು ಯಾವ ಕಾರಣ ಕೊಟ್ಟು ನಿನ್ನನ್ನು ಬಿಟ್ಟು ಹೋದರೂ ಕೂಡ ದೇವರು ನಿನ್ನನ್ನು ಬಿಟ್ಟು ಹೋಗಲಿಲ್ಲ. ಒಂದು ವಿಷಯ ಗಮನಿಸಿ, ಮನುಷ್ಯರ ದೃಷ್ಟಿಗೆ ಯಾಕೋಬನು ಮೋಸ ಮಾಡಿ, ತಪ್ಪು ಮಾಡಿ, ಅವನು ತನ್ನ ಸಹೋದರನಿಗೆ ಅನ್ಯಾಯ ಮಾಡಿ ಓಡಿ ಹೋಗುತ್ತಿರಬಹುದು. ಆದರೂ ದೇವರು ಅವನ ಕಡೆಗೆ ಒಂದು ಪರವಾಗಿ ಒಂದು ರೀತಿಯಾಗಿ ನ್ಯಾಯ ಇರುವುದರಿಂದ ಅವನ ಸಂಗಡ ಇದ್ದನು. ನಿಜಾನೇ, ತಪ್ಪು ಮಾಡುವಾಗ, ಅನ್ಯಾಯ ಮಾಡುವಾಗ ದೇವರು ಇರೋದಿಲ್ಲ. ಆದರೆ ನ್ಯಾಯದ ಸಂದರ್ಭಗಳಲ್ಲಿ ದೇವರು ನಮ್ಮ ಸಂಗಡ ಇರುತ್ತಾನೆ. ನಿಮಗೂ ಅದೇ ರೀತಿಯಾಗಿ ಅನ್ಯಾಯ ಆಗಿರಬಹುದು, ನೋವಾಗಿರಬಹುದು, ನೀವು ವಿದೇಶಗಳಲ್ಲಿರಬಹುದು, ನೀವು ಕಷ್ಟಗಳ ಪರಿಸ್ಥಿತಿಗಳಲ್ಲಿರಬಹುದು. ದೇವರು ಇವತ್ತು ನಿಮಗೂ ಹೇಳುತ್ತಾ ಇದ್ದಾನೆ, ನಾನು ನಿನ್ನೊಂದಿಗೆ ಇರುವೆನು. ಮಾತ್ರವಲ್ಲದೆ ಮತ್ತೆ ನಾವು ಯಾರ ಬಳಿಯಿಂದ ಓಡಿದ್ದೇವೋ ಅವರ ಬಳಿಗೆ ನಡೆಸುವುದಕ್ಕೂ, ಅವರ ಮುಂದೆ ತಲೆ ಎತ್ತಿ ನಿಲ್ಲುವುದಕ್ಕೂ ದೇವರು ಶಕ್ತನು. ನಮ್ಮ ಶತ್ರುಗಳಾಗಿರಬಹುದು, ಸಂಬಂಧಿಕರಾಗಿರಬಹುದು, ಸ್ನೇಹಿತರಾಗಿರಬಹುದು, ಹಿಂತಿರುಗಿ ಹೋಗುವುದಕ್ಕೆ ನಾವು ಭಯಪಡಬಾರದು. ಬದಲಾಗಿ ಧೈರ್ಯದ ಆತ್ಮವನ್ನು ಹೊಂದಿರಬೇಕು. ದೇವರು ನನ್ನ ಸಂಗಡ ಇರುತ್ತಾನೆಂದು ನಂಬುವವರು ಆಗಿರಬೇಕು. ನನ್ನ ಪ್ರಿಯ ದೇವಜನವೇ, ದೇವರು ತಾನೇ ಈ ಮಾತನ್ನು ನಿಮಗೂ ನನಗೆ ಹೇಳುವಾಗ ಎಷ್ಟೊಂದು ಧೈರ್ಯ ಬರುತ್ತದಲ್ವ. ಮುಂದಿನ ವಾಕ್ಯಗಳನ್ನು ನಾನು ನಿಮಗೆ ಹೇಳುವಾಗ, ಈ ನಾನು ನಿನ್ನೊಂದಿಗೆ ಇರುವನು ಎಂಬ ಒಂದು ಮಾತು, ಇದು ಒಂದು ರೀತಿಯಾಗಿ ಆಧರಣೆಯ ಮಾತು ಮಾತ್ರ ಅಲ್ಲ, ಇದು ಒಡಂಬಡಿಕೆಯ ಮಾತು. ಇಟ್ ಈಸ್ ನಾಟ್ ಎ ಕಂಫರ್ಟಿಂಗ್ ಸೆಂಟೆನ್ಸ್, ಇಟ್ ಈಸ್ ಎ ಕವನೆಂಟ್ ಸೆಂಟೆನ್ಸ್. ಕಂಫರ್ಟಿಂಗ್ ಸೆಂಟೆನ್ಸ್ಗಿಂತ ಕವನೆಂಟ್ ಅಶ್ಯೂರೆನ್ಸ್ ಅಂತ ಹೇಳ್ತಾರೆ. ಅಂದರೆ ದೇವರ ಒಡಂಬಡಿಕೆಯ ಮಾತು. ಸುಮ್ಮನೆ ಒಂದು ಆಧರಣೆಗಾಗಿ ದೇವರು ಹೇಳೋದಿಲ್ಲ. ನೋಡಿ, ಕಂಫರ್ಟಿಂಗ್ ಆ್ಯಂಡ್ ಕವನೆಂಟ್ ಎಂಬ ಎರಡು ಪದಗಳನ್ನು ನಿಮಗೆ ಇಂಗ್ಲೀಷಲ್ಲಿ ನಾನು ಯಾಕೆ ಹೇಳಿದೆ ಅಂದರೆ, ಕಂಫರ್ಟಿಂಗ್ ಅಂದರೆ ಆಧರಿಸುವಂಥದ್ದು. ನಾವು ಕಷ್ಟದಲ್ಲಿದ್ದಾಗ, ಜನರನ್ನು ಕಳೆದುಕೊಂಡಾಗ, ಮರಣ, ಅನಾರೋಗ್ಯ, ಭೀಕರ ವ್ಯಾಧಿ, ವೇದನೆಗಳು ನಮಗೆ ಬಂದಾಗ ಕೆಲವರು ನಮಗೆ ಫೋನ್ ಮಾಡಿ, ಕೆಲವರು ನಮ್ಮ ಹತ್ರ ಬಂದು ನಮಗೆ ಆಧರಣೆಯ ಮಾತನ್ನು ಹೇಳುತ್ತಾರೆ. ಚಿಂತೆ ಮಾಡಬೇಡ, ನಾವಿದ್ದೀವಿ, ನನಗೊಂದು ಫೋನ್ ಮಾಡು, ನನಗೆ ತಿಳಿಸು, ನಾವಿದ್ದೀವಿ ಅಂತ ಹೇಳಿ ನಮ್ಮನ್ನು ಆಧರಣೆ ಮಾಡುತ್ತಾರೆ. ದೇವರಿಗೆ ಸ್ತೋತ್ರ. ಆದರೆ
ಆದರಣೆ ಮಾಡಿದಷ್ಟು ಮಾತ್ರಕ್ಕೆ ನಮಗೆ ಅವರು ಆಧಾರವಾಗಿರುತ್ತಾರೆ, ನಮಗೆ ಹಣ ಕೊಡುತ್ತಾರೆ, ಸಹಾಯ ಮಾಡುತ್ತಾರೆ ಅಂತ ಅಲ್ಲವೇ ಅಲ್ಲ. ಅವರದು ಬರೀ ಆಧರಣೆಯ ಮಾತು ಅಷ್ಟೇ ಆಗಿದೆ. ಆದರೆ ದೇವರ ಮಾತು ಒಡಂಬಡಿಕೆ. ಇಟ್ ಈಸ್ ನಾಟ್ ಕಂಫರ್ಟಿಂಗ್, ಇಟ್ ಈಸ್ ಕವನೆಂಟ್ ಅಶ್ಯೂರೆನ್ಸ್. ಒಡಂಬಡಿಕೆಯ ದೃಢತೆಯನ್ನು ಕೊಡುತ್ತದೆ. ಒಡಂಬಡಿಕೆ ಅಂದರೆ ಏನು ಗೊತ್ತಾ? ಒಂದು ಅಗ್ರಿಮೆಂಟ್, ಮ್ಯೂಚುವಲ್ ಅಗ್ರಿಮೆಂಟ್. ಅಂದರೆ ಇಬ್ಬರು ಒಂದು ಮಾಡಿಕೊಂಡಿದ್ದಾರೆ. ನಾನು ಈ ಉದಾಹರಣೆಗೆ ಗಂಡ ಹೆಂಡತಿಯ ಸಂಬಂಧ ಅದು ಬಹಳ ಶ್ರೇಷ್ಠವಾದದ್ದು. ಅದು ಒಂದು ಕವನೆಂಟ್. ಸ್ನೇಹಿತರದು ಕವನೆಂಟ್ ಅಲ್ಲ, ಕಂಫರ್ಟ್. ಇರುವ ತನಕ ಜೊತೆಯಲ್ಲಿರುತ್ತಾರೆ, ನಂತರ ಬಿಟ್ಟು ಹೋಗುತ್ತಾರೆ. ಅದು ಕವನೆಂಟ್ ಅಲ್ಲ. ಕವನೆಂಟು ತಂದೆ ತಾಯಿ ಮಕ್ಕಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ ಇರುವಂಥದ್ದು ಕವನೆಂಟು. ಇನ್ನು ಗೊತ್ತಿರುವವರು, ಸ್ನೇಹಿತರು, ಇವರ ಮಧ್ಯೆ ಇರುವಂಥದ್ದು ಕಂಫರ್ಟ್. ದೇವರ ಸಂಬಂಧ ಕವನೆಂಟ್ ಅಶ್ಯೂರೆನ್ಸ್. ದೇವರಿಗೆ ಸ್ತೋತ್ರ. ಆದುದರಿಂದ ದೇವರು ಹೇಳ್ತದಾನೆ, ನಾನು ನಿನ್ನೊಂದಿಗಿರುವೆನು ಎಂಬುದು ಬರೀ ಕಂಫರ್ಟ್ ಮಾಡಲಿಕ್ಕೆ, ನಿನ್ನನ್ನು ಮೆಚ್ಚಿಸಲಿಕ್ಕಲ್ಲ, ನಿನ್ನೊಟ್ಟಿಗಿರುವಂಥ ಸಂಬಂಧ ಅದು ಒಂದು ಒಡಂಬಡಿಕೆ ಎಂದು ನಾವು ನೋಡುತ್ತಾ ಇದ್ದೇವೆ. ಎಂಥ ಒಂದು ಒಳ್ಳೆಯ ಮಾತು ನೋಡ್ರಿ. ನೀವು ನಾನು ಯಾವತ್ತಿಗೂ ಕೂಡ ಒಂಟಿಯಾಗಿಲ್ಲ. ನಮಗೆ ಆ ಕವನೆಂಟಲ್ ಅಶ್ಯೂರೆನ್ಸ್ ಇದೆ. ಯಾವಾಗಲೂ ನಮ್ಮೊಟ್ಟಿಗೆ ಕರ್ತನು ಇರುತ್ತಾನೆ. ಮುಂದಿನ ವಾಕ್ಯಗಳನ್ನು ನೀವು ಸ್ವಲ್ಪ ದಯಮಾಡಿ ಗಮನಿಸಬೇಕು. ಸಮಯ ತೆಗೆದುಕೊಂಡು ನೀವು ವಿಡಿಯೋನ ನೋಡಿದರೆ ದೊಡ್ಡ ಮೆಸೇಜ್ಗಳನ್ನು ನಾನು ಕೊಡಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲದೆ ಹೋದರೆ ಇಷ್ಟು ಮೆಸೇಜ್ಗೆ ನಾನು ನಿಲ್ಲಿಸಬೇಕಾಗುತ್ತದೆ. ಈಗ ಮುಂದಕ್ಕೆ ನೋಡುವಂಥವರಿಗಾಗಿ, ನಾವು ಕಷ್ಟಪಟ್ಟು ನೋಡುವಂಥವರಿಗಾಗಿ ಒಂದು ಮಾತು ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಯಾರೆಲ್ಲ ಜಾಬ್ ಮಾಡ್ತಾ ಇದ್ದೀರೋ, ಯಾರೆಲ್ಲ ವಿದೇಶಗಳಲ್ಲಿ, ಪರದೇಶಗಳಲ್ಲಿ, ಅಂದರೆ ಪರದೈಸಿ ಅಲ್ಲ, ಪರದೇಶ ಅಂದರೆ ಸ್ಟೇಟ್ಗಳಲ್ಲಿ, ಇಲ್ಲವೇ ಯಾವುದೋ ಊರುಗಳಲ್ಲಿ ನಿಮ್ಮ ಊರು ಬಿಟ್ಟು ಹೋಗಿದ್ದೀರೋ, ನಿಮಗೆ ದೇವರು ಇವತ್ತಿನ ಈ ವಾಕ್ಯದಿಂದ ಹೇಳುತ್ತಿರುವಂಥ ಮಾತನ್ನು ಸ್ವಲ್ಪ ಗಮನಿಸಿ ನೋಡಿ. ಇಲ್ಲಿ ವಾಕ್ಯ ಹೇಳುತ್ತಾ ಇದೆ, ನಿನಗೆ ಆಲ್ರೆಡಿ ಪ್ರಾಮಿಸ್ ಮಾಡಿದ್ದೀನಲ್ಲ, ನೀನು ಧೈರ್ಯವಾಗಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಹೋಗುವಲ್ಲೆಲ್ಲ, ವೇರೆವರ್ ಯು ಗೋ, ಅದು ಸ್ಟೇಟೋ, ಅದು ಔಟ್ ಆಫ್ ಸ್ಟೇಟೋ, ಅದು ಔಟ್ ಆಫ್ ಕಂಟ್ರಿನೂ ಆಗಿರ್ಬೋದು, ಅಂದರೆ ವಿದೇಶಗಳಾಗಿರ್ಬೋದು, ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದಂಥ ನಾನು ನಿನ್ನ ಸಂಗಡ ಇರುವೆನು. ಹಾಲೆಲೂಯ. ದೇವಜನವೇ, ಇದು ಯೆಹೋಶುವನಿಗೆ ದೇವರು ಕೊಟ್ಟಂಥ ಮಾತಾಗಿದ್ದರೂ ಇವತ್ತು ನಮಗೂ ಕೂಡ ಅನ್ವಯಿಸುತ್ತದೆ. ಯೆಹೋಶುವನು ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡನು. ಮೋಶೆ ಮಹಾನಾಯಕನು ಮಾಡುತ್ತಿದ್ದಂಥ ಕೆಲಸವನ್ನು ಈಗ ಯವನಸ್ಥನಾದಂಥ ಯೆಹೋಶುವನು ಮಾಡಬೇಕಾಯಿತು. ಕೆಲವು ಯವನಸ್ಥರೇ ನಿಮ್ಮ ಮೇಲೆ ಹೊರೆ ಬಿದ್ದಿರಬಹುದು, ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಎದುರು ನೋಡುತ್ತಿರಬಹುದು, ನಿನ್ನ ಕುಟುಂಬವು ನಿಮ್ಮ ಮೇಲೆ ಆಶ್ರಿತವಾಗಿರಬಹುದು. ಈಗ ದೇವರ ವಾಕ್ಯವು ನಿಮ್ಮನಿಗೆ ಹೇಳುತ್ತಾ ಇದೆ, ನೀನು ಎಲ್ಲಿ ಹೋಗುತ್ತೀಯೋ ಅಲ್ಲಿ ನಿನ್ನ ಸಂಗಡ ದೇವರಿರುತ್ತಾನೆ. ನೀನು ಆಫೀಸಿಗೆ ಹೋಗುವಾಗ ಅಲ್ಲಿ ಸುತ್ತಲೂ ಶತ್ರುಗಳ ರೀತಿಯಲ್ಲಿ ನಿನಗಿರಬಹುದು. ನಿಮ್ಮ ಮೇಲಧಿಕಾರಿ ನಿಮಗೆ ಚುಚ್ಚು ಮಾತುಗಳನ್ನಾಡಿ ಹೆಚ್ಚಿನ ಹೊರೆಯಾದ ಕೆಲಸಗಳನ್ನು ಕೊಡುತ್ತಿರಬಹುದು. ಹೌದು, ಇಲ್ಲಿನ ಎಲ್ಲ ಜನರನ್ನು ನಡೆಸುವುದಕ್ಕೆ ಯೆಹೋಶುವನಿಗೆ ತುಂಬ ಭಯವಾಗಿತ್ತು. ಟಾಸ್ಕನ್ನು ಎದುರಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಇದು ಎಷ್ಟೋ ಜನ ಯವನಸ್ಥರು ಆಫೀಸುಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಹಾಸ್ಪಿಟ್ಲ್ಗಳಲ್ಲಿ, ಕಂಪನಿಗಳಲ್ಲಿ, ಅವರು ಮಾಡುವಂಥ ಎಲ್ಲ ಸ್ಥಳಗಳಲ್ಲಿ ನಿಭಾಯಿಸಲಿಕ್ಕಾಗದೇ ಇರುವಂಥ ಆ ಕೆಲಸವನ್ನು ಮಾಡೋಕ್ಕಾಗದೆ, ನನ್ನ ಜ್ಞಾನ ಕಡಿಮೆ, ನನ್ನ ತಿಳುವಳಿಕೆ ಕಡಿಮೆ, ನನ್ನಿಂದ ಆಗ್ತಾ ಇಲ್ಲ, ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ, ಪ್ರೊಸೀಡ್ ಮಾಡೋಕ್ಕಾಗ್ತಾ ಇಲ್ಲ, ಮುಂದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ? ದೇವರು ನಿಮಗೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಸಂಗಡ ಇರುತ್ತೇನೆ. ನೀವೆಲ್ಲಿ ಹೋಗುತ್ತೀರೋ ಅಲ್ಲಿ, ಅದರ ಅರ್ಥ ನಾವು ಇಷ್ಟಾನುಸಾರ ಹೋಗುತ್ತೀವಂತಲ್ಲ, ದೇವರ ಚಿತ್ತವನ್ನು ತಿಳಿದುಕೊಂಡು
ಯೆಹೋಶುವನು ಶತ್ರುಗಳ ಮಧ್ಯೆ ಹೋಗಬಹುದು, ಅರಣ್ಯದಲ್ಲಿ ಹೋಗಬಹುದು, ಮರುಭೂಮಿಯಲ್ಲಿ ಹಾದು ಹೋಗಬಹುದು, ಏನೇ ಸಮಸ್ಯೆಗಳೆಲ್ಲ ಹಾದು ಹೋಗ್ಬೋದು. ದೇವರು ಸೀಸನಲ್ ಗಾಡ್ ಅಲ್ಲ. ಸೀಸನಲ್ ಗಾಡ್ ಅಂದರೆ ಏನು? ಕೆಲವು ಕಾಲ ಇದ್ದು ಕೆಲವು ಕಾಲ ಮುಚ್ಚಲ್ಪಡುವಂಥ ದೇವರಲ್ಲ ಈತನು ಪ್ರತಿ ಕ್ಷಣ ಪ್ರತಿ ನುಡಿ ಇರುವಂಥ ದೇವರು. ಈತನು ನನಗೆ ಇಲ್ಲಿ ಸಾಧ್ಯ ಇಲ್ಲ, ಇದರ ಮೇಲೆ ನನಗೆ ಪವರ್ ಇಲ್ಲ, ಈ ಸೀಸನ್ನಲ್ಲಿ ನಾನು ಇರೋದಿಲ್ಲ ಅಂತ ಹೇಳುವ ದೇವರು ನಮ್ಮ ದೇವರಲ್ಲ. ಕೆಲವು ದೇವರುಗಳಿದಾರಲ್ಲ, ಸೀಸನಲ್ ಗಾಡ್ಸ್. ಕೆಲವು ಕಾಲದಲ್ಲಿ ಮಾತ್ರ ಬಹಳ ಒಳ್ಳೆಯ ಇದು ನಡೀತವೆ ಅದು. ಆದರೆ ಈ ದೇವರು ಆ ರೀತಿಯಾಗಲ್ಲ. ಈತನು ಸತ್ಯ ದೇವರು, ಸದಾ ಜೀವಿಸುವಾತನು. ಈಗ ನಮಗೆ ದೇವರ ವಾಕ್ಯ ಹೇಳುತ್ತಿರುವಂಥ ಮಾತೇನೆಂದರೆ, ಈತನು ನಮ್ಮ ಭಯದಲ್ಲಿ ನಮ್ಮ ಜೊತೆಯಲ್ಲಿ ಇರುವಂಥ ದೇವರು. ನಿಮಗೆ ಯೆಶಾಯನ ಪ್ರವಾದನೆಯ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯವನ್ನು ನೀವು ಓದುವಾಗ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು. ಹಾಲೆಲೂಯ. ದೇವರು ಭಯದಲ್ಲಿರುವಂಥ ನಿಮಗೆ ಹೇಳುತ್ತಿದ್ದಾನೆ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು ಎಂಬುದಾಗಿ. ಭಯದ ಸಮಯದಲ್ಲಿ ನಾವು ಹಾಡಾಡ್ತೀವಲ್ಲ, ಭಯದ ಸಮಯದಲ್ಲಿ ನೀ ನನ್ನ ಜೊತೆಯಲ್ಲಿ ಇರುವೆ ಅಲ್ಲವಾ? ನಮಗೆ ಭಯ ಬಂದಾಗ, ಯಾವ ಭಯ? ಮೊದಲ ಕಾಲದಲ್ಲಿ ಕ್ರೂರ ಮೃಗಗಳ ಭಯ ಇತ್ತು ಅಲ್ವಾ? ಕ್ರೂರ ಮೃಗಗಳ ಭಯ ಇತ್ತು, ಭವಿಷ್ಯದ ಭಯ ಇತ್ತು. ಈಗಲೂ ಕೂಡ ಅನೇಕರಿಗೆ ಸಾಲದ ಭಯ, ರೋಗದ ಭಯ, ಶತ್ರುವಿನ ಭಯ ಅಲ್ವಾ? ಬಲಹೀನತೆಯ ಬಲ, ಜ್ಞಾನಹೀನತೆಯ ಭಯ, ಹೀಗೆ ಅನೇಕ ಭಯಗಳಿದ್ದಾವೆ. ಆದರೆ ಒಂದು ಮಾತು ಜ್ಞಾಪಕ ಇಟ್ಟುಕೊಳ್ಳಿ, ಭಯಗಳಲ್ಲಿಯೂ ದೇವರು ಜೊತೆಯಲ್ಲಿರುವನು. ಅದಕ್ಕೆ ನಾನು ಪ್ರಾರಂಭದಲ್ಲಿ ಒಂದು ಟೈಟಲಲ್ಲಿ ಹೇಳಿದು, ಭಯದಿಂದ ಜಯದವರೆಗೂ. ಎಲ್ಲಿ ಭಯವು ಪ್ರಾರಂಭವಾಗುತ್ತದೋ ದೇವರು ಅಲ್ಲಿದ್ದಾನೆಂಬುದನ್ನು ನೀವು ನಾನು ಮರೆತು ಹೋಗಬಾರದು. ಅನೇಕ ಸಾರಿ ಮರೆತು ಹೋಗುವಂಥ ಸ್ಥಿತಿ ಬರುತ್ತದೆ. ಪರಿಸ್ಥಿತಿಗಳನ್ನು ಎದುರಿಸಿ ನಿಭಾಯಿಸಲಿಕ್ಕಾಗದೇ ಇರುವಂಥ ಸ್ಥಿತಿಯು ಬರುತ್ತದೆ. ಅದಕ್ಕೆ ಮುಂದೆ ನಾವು ನೋಡುವಾಗ, ದಾವೀದನು ಗೊಲ್ಯಾತನ ಮುಂದೆ ನಿಂತಿದ್ದಾನೆ. ಇಸ್ರಾಯೇಲರಿಗೆ ದೇವರಾಗಿರುವಂಥ ಯೆಹೋವನು. ಆದರೆ ಇಸ್ರಾಯೇಲರ ಸೈನ್ಯಕ್ಕೂ ಇಸ್ರಾಯೇಲರ ಸೈನ್ಯದ ಅರಸನಾದ ಸೌಲನಿಗೂ ಕರ್ತನ ನೆನಪು ಬರಲಿಲ್ವಾ? ನಮ್ಮ ದೇವರಿದ್ದಾನೆ, ಆತನು ಸರ್ವಶಕ್ತನಾದವನು, ನನ್ನನ್ನು ಅಭಿಷೇಕಿಸಿದವನು, ನಮಗೆ ಇದುವರೆಗೂ ಜಯವನ್ನು ಕೊಟ್ಟವನು. ಈ ಒಬ್ಬ ದಡೂತಿಯಾದಂಥ ಗೊಲ್ಯಾತನು ನಮಗೆ ಏನು ಮಾಡಾನು ಎಂಬ ಧೈರ್ಯ ಅವರಿಗೆ ಬರಲಿಲ್ಲ. ಅವರು ಭಯದಲ್ಲಿದ್ದಾಗ ಅವರು ಭಯಪಟ್ಟು ಗೊಲ್ಯಾತನೆಂಬ ಶತ್ರುವಿಗೆ ತಮ್ಮನ್ನು ಸರೆಂಡರ್ ಮಾಡ್ಕೊಂಡು ಬಿಟ್ಟಿದ್ದರು. ಇವತ್ತು ಅನೇಕ ಸಂದರ್ಭಗಳಲ್ಲಿ ಸಮಸ್ಯೆಗೆ ನಮ್ಮನ್ನು ಸರೆಂಡರ್ ಮಾಡಿಬಿಡ್ತೀವಿ, ಕೊಟ್ಟುಬಿಡ್ತೀವಿ. ಈ ಸಮಸ್ಯೆಯಿಂದ ನಾನು ಆಚೆ ಬರಲಿಕ್ಕಾಗಲ್ಲ, ಗೆಲ್ಲಲಿಕ್ಕಾಗಲ್ಲ, ನನಗೆ ಇದು ಸರಿ ಹೋಗಲ್ಲ ಅಂತ ನಾವು ಅಂದುಕೊಳ್ಳುತ್ತೇವೆ. ದೇವಜನರೇ, ಜ್ಞಾಪಕ ಇಟ್ಟುಕೊಳ್ಳಿರಿ, ನಿಮ್ಮ ಸಮಸ್ಯೆಗಿಂತಲೂ, ನಿಮ್ಮ ಶತ್ರುಗಿಂತಲೂ, ನಿಮ್ಮ ಕಷ್ಟಕ್ಕಿಂತಲೂ, ಕಣ್ಣೀರಿಗಿಂತಲೂ, ನಷ್ಟಕ್ಕಿಂತಲೂ, ವೇದನೆಗಿಂತಲೂ ನಿನ್ನ ದೇವರು ದೊಡ್ಡವನಲ್ಲವಾ? ಆತನು ಬಿಡುಗಡೆ ಕೊಡಲಿಕ್ಕೆ ಶಕ್ತನಲ್ಲವಾ? ಆತನು ಖಂಡಿತವಾಗಿ ಶಕ್ತನು ನಿಮಗೆ ಬಿಡುಗಡೆ ಕೊಡಲಿಕ್ಕೆ. ಸೈನ್ಯವು ಸೌಲನು ದೇವರನ್ನು ನಂಬದೆ ಹೋದರೂ ದಾವೀದನು ಬಂದು ಹೇಳಿದಂಥ ಮಾತು, ನೀನಾದರೂ ಕತ್ತಿ ಭರ್ಜಿ ಈಟಿಗಳಿಂದ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದ ಕರ್ತನ ನಾಮದಲ್ಲಿ ಬರುತ್ತೇನೆ. ದಾವೀದನಿಗೆ ಕರ್ತನ ನಾಮ ಬಲವಾಗಿತ್ತು, ಆದರೆ ಉಳಿದವರಿಗೆ ದೇವರ ನಾಮ ಬಲ ಇಲ್ಲದಿರುವುದಾಗಿತ್ತು. ನೋಡಿ, ನಿಮಗಿವತ್ತು ಅನೇಕ ಕ್ರೈಸ್ತರಿದ್ದಾರೆ, ಅನೇಕ ಜನರಿದ್ದಾರೆ. ನಿಮ್ಮ ಬಲ ದೇವರೆಂಬುದು ನಿಮಗೆ ಗೊತ್ತಾ? ಇಲ್ಲವೇ ಅಯ್ಯೋ ನನಗೆ ಯಾರೂ ಇಲ್ಲ, ನನಗೇನೂ ಇಲ್ಲ ಅನ್ನುತ್ತಿದ್ದೀರಾ? ಕೆಲವರು ಹೇಳ್ತಾರೆ, ನನ್ನ ಕಷ್ಟಕ್ಕೆ, ನನ್ನ ಸಾಲಕ್ಕೆ ಸಹಾಯ ಮಾಡೋರು ಯಾರೂ ಇಲ್ಲ, ನನಗಂತೂ ಯಾರೂ ಇಲ್ಲ. ನಿನಗೆ ಯಾರೂ ಇಲ್ಲದೆ ಇದ್ದಾಗ ದೇವರಿದ್ದಾನೆಂದು ಗೊತ್ತಿಲ್ವಾ? ನೀನು ಕೈ ಚಾಚಿ ದೇವರ ಮುಂದೆ ಅಂಗಲಾಚಿ ಪ್ರಾರ್ಥನೆ ಮಾಡು ಸಹೋದರಿ. ನಿಜವಾಗಿಯೂ ದೇವರು ಉತ್ತರಿಸುವಂಥವನಾಗಿದ್ದಾನೆ. ಈ ಚಾನಲಲ್ಲಿ, ಈ ಸೇವೆಯಲ್ಲಿ ನಾವು ಇದುವರೆಗೂ ಅನೇಕರು ನನಗೆ ಹೇಳುತ್ತಾರೆ, ಪಾಸ್ಟರ್ ಏನಾದರೂ ಕಷ್ಟ ಅಂತ ಬಂದಾಗ ನಮ್ಮನ್ನು ನೆನೆಸ್ಕೊಳ್ರಿ ಅಂತಾರೆ. ನಾನು ಯಾರನ್ನೂ ನೆನೆಸ್ಕೊಂಡಿಲ್ಲ, ಯಾರನ್ನು ಅವ್ರು ಹೇಳಿದವ್ರಿಗೂ ಕೂಡ ನೀವು ಹೇಳಿದ್ರಲ್ಲ ಈ ಥರ ನನಗೆ ತುಂಬ ಕಷ್ಟ ಇದೆ ಇಲ್ಲ. ಯಾಕೆಂದರೆ ನನ್ನ ಕೈ ಕರ್ತನ ಮುಂದೆ ಚಾಚಲ್ಪಡಬೇಕು ಹೊರತು ಮನುಷ್ಯರ ಮುಂದೆ ಅಲ್ಲ.
ಅದರ ಅರ್ಥ ನಾನು ಹೇಳುವಂಥದ್ದು, ಯಾರು ನಿಮ್ಮನ್ನು ತೊರೆದು ಬಿಟ್ಟಿದ್ದರೂ, ಏನು ನಾನು ಮೊದಲೇ ಹೇಳಿದನಲ್ಲ, ಅಪಾರ್ಥದ ನಿಮಿತ್ತ, ಅನ್ಯಾಯ ಆಗಿದೆ ಅನ್ನುವುದರ ನಿಮಿತ್ತ, ಕಡೆಗಣಿಸಲ್ಪಟ್ಟಾಗ, ಉನ್ನತಿ ಬರದೇ ಇದ್ದಾಗ ನಿಮ್ಮನ್ನು ಜನರು ಬಿಟ್ಟು ಹೋಗಬಹುದು, ಆದರೆ ದೇವರು ನಿಮ್ಮನ್ನು ಬಿಡುವುದಿಲ್ಲ. ಕರ್ತನು ನಿಮ್ಮನ್ನು ಬಿಡುವುದಿಲ್ಲ, ಆತನು ಎಂದಿಗೂ ತೊರೆಯುವುದಿಲ್ಲ ಎಂಬುದು ಮಾತ್ರ ನಮಗೆ ಗೊತ್ತು. ಭಯವಿದ್ದಾಗಲೂ ನಮ್ಮನ್ನು ಬಿಡುವ ದೇವರು ಆತನು ಅಲ್ಲವೇ ಅಲ್ಲ. ನಮ್ಮನ್ನು ಕರೆಯುವಾಗಲೂ ಆತನು ನಮ್ಮ ಜೊತೆಗಿರುವ ಆತನಾಗಿದ್ದಾನೆ. ನಮ್ಮನ್ನು ಕರೆಯುವಾಗ, ಉದಾಹರಣೆಗೆ ವಿಮೋಚನಕಾಂಡ ಗ್ರಂಥ 3ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ, ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ಮೋಶೆಗೆ ಕರೆ ಬಂದಾಗ ಆ ಒಂದು ಬೆಂಕಿಯ ಪೊದೆಯೊಳಗಿಂದ ಮಾತನಾಡಿದ ಸ್ವರವು, ನಾನೇ ನಿನ್ನೊಂದಿಗೆ ಇರುವೆನು. ದೇವರು ಮೋಶೆಯನ್ನು ಕರೆದಾಗ ದೇವರು ಹೇಳಿದರು, ನಾನು ನಿನ್ನೊಂದಿಗೆ ಇರುತ್ತೇನೆ. ನನ್ನನ್ನು ಅನ್ಯ ಜನಗಳಿಂದ ಕರೆದಿದ್ದಾರೆ, ಲೋಕದ ಕೆಟ್ಟತನದಿಂದ ಬೇರ್ಪಡಿಸಿದ್ದಾರೆ. ಒಂದು ಹೊಸ ಉಜ್ಜೀವನವನ್ನು, ಹೊಸ ನಿರೀಕ್ಷೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನಮ್ಮನ್ನು ಕರೆದ ದೇವರು ನಮ್ಮನ್ನು ನಡೆಸುವುದಿಲ್ಲವಾ? ನಮ್ಮ ಜೊತೆಯಲ್ಲಿ ಇರುವುದಿಲ್ಲವಾ? ನೀವೇ ಆಲೋಚನೆ ಮಾಡಿಕೊಳ್ಳಿರಿ. ನಮ್ಮ ಭಯದಲ್ಲಿ ಇರುವ ದೇವರು ನಮ್ಮ ಕರೆಯುವಿಕೆಯಲ್ಲಿ ಕೂಡ ಇರುತ್ತಾರೆ. ದೇವರು ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಕರೆದಾಗ 3.5 ವರ್ಷ ಕಾಲ ಅವರ ಸಂಗಡ ಇದ್ದು ಅವರಿಗೆ ಹೇಳಿದರು, ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ. ಸತ್ತು ಸಮಾಧಿ ಮಾಡಲ್ಪಟ್ಟು ಪುನರುತ್ಥಾನವಾದ ಮೇಲೆ ಮತ್ತೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದರು, ಯುಗದ ಸಮಾಪ್ತಿಯವರೆಗೂ ನಾನೇ ನಿಮ್ಮ ಸಂಗಡ ಇರುವೆನು. ಆ ಮಾತು ಮುಂದೆ ಬರುತ್ತದೆ, ಅದನ್ನಾಗ ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಆದರೆ ಇಲ್ಲಿ ಮೋಶೆಗೆ ಏನು ಹೇಳ್ತಾ ಇದ್ದಾನೆ? ದೇವರು ಹೇಳ್ತಾ ಇದ್ದಾನೆ, ನಿನ್ನನ್ನು ಕರೆದಿದ್ದೀನಿ, ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ ಅಲ್ವಾ? ಕೆಲವರು ಇಂಟರ್ವ್ಯೂಗಳಿಗೆ ನಮ್ಮನ್ನು ಕರೀತಾರೆ, ಕೆಲಸಗಳಿಗೆ ಕರೀತಾರೆ. ನಾನು ಜೊತೆಯಲ್ಲಿ ಇರ್ತೀನಿ, ನಿನಗೆ ಹೆಲ್ಪ್ ಮಾಡ್ತೀನಿ, ಬಾ, ಜಾಬ್ ಕೊಡಿಸ್ತೀನಿ, ನಿನಗೆ ಸೈಟ್ ಕೊಡಿಸ್ತೀನಿ, ನಿನಗೆ ಹಣ ಕೊಡಿಸ್ತೀನಿ, ನಿನಗೆ ವಸ್ತುಗಳು ಕೊಡಿಸ್ತೀನಿ, ನಿನಗೆ ಬೇಕಾದದ್ದು ಕೊಡಿಸ್ತೀನಿ, ಬಾ ಅಂತಾರೆ. ಆಮೇಲೆ ಹೇಳ್ತಾರೆ, ಅಯ್ಯೋ ಆಗುತ್ತೆ ಅಂದ್ಕೊಂಡೆ, ಆಗಲಿಲ್ಲ, ನನ್ನ ಕೈಯಲ್ಲಿ ನಿಮಗೆ ಕೊಡಿಸೋಕ್ಕೆ ಆಗಲಿಲ್ಲ. ಅವರು ನುಡುಚಿಕೊಳ್ತಾರೆ, ಅವರು ಹೋಗ್ಬಿಡ್ತಾರೆ. ಆದರೆ ದೇವರು ಹೇಳುವ ಮಾತು, ನಾನು ನಿನ್ನನ್ನು ಕರೆದಾಗ ನಾನು ಖಂಡಿತ ನಿನ್ನ ಜೊತೆಯಲ್ಲಿ ಇರುವೆನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಮಾತ್ರವಲ್ಲದೆ 3ನೇದಾಗಿ, ನಿನ್ನ ನೋವಿನಲ್ಲಿ, ನಿನ್ನ ಯಾತನೆಯಲ್ಲಿ, ನಿನ್ನ ಸಂಕಟದಲ್ಲಿ, ನಿನ್ನ ಕಣ್ಣೀರಿನಲ್ಲಿ ದೇವರು ಹೇಳ್ತಾನೆ, ನಾನೇ ನಿನ್ನೊಂದಿಗೆ ಇರುವೆನು ಎಂಬುದಾಗಿ. ದೇವರ ವಾಕ್ಯ ಕೀರ್ತನೆಗಳ ಗ್ರಂಥ 23:4 ಹೇಳಿದ ಪ್ರಕಾರವಾಗಿ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೆನು. ಮೊನ್ನೆ ಕೂಡ ನಾನು ಹೇಳಿದ್ದೇನೆ, ಕಾರ್ಗತ್ತಲಿನ ಕಣಿವೆ ಒಂಟಿತನ ಅಲ್ವಾ, ಸೋಲು, ಕಣ್ಣೀರು, ಹಸಿವು, ದಾಹ, ಸಂಕಟಗಳು, ಜೀವನನೇ ಬೇಡ ಅನ್ನುವಂಥ ಸ್ಥಿತಿ ಕಾರ್ಗತ್ತಲಿನ ಕಣಿವೆ. ಆದರೆ ದೇವರು ಅಲ್ಲಿ ಕೂಡ ನಮ್ಮನ್ನು ಬಿಡುವುದಿಲ್ಲ. ಎಲಿಯನ ಉದಾಹರಣೆ ನಿಮಗೆ ಗೊತ್ತಿದೆ. ಎಲಿಯನನ್ನು ದೇವರು ಬಿಡಲಿಲ್ಲ. ಎಲ್ಲಿದ್ದರೂ, ನೀನು ನಾಡಲ್ಲಿದ್ದರೂ ಕಾಡಲ್ಲಿದ್ದರೂ, ಕಷ್ಟದಲ್ಲಿದ್ದರೂ ಸುಖದಲ್ಲಿದ್ದರೂ, ಆರೋಗ್ಯದಲ್ಲಿದ್ದರೂ ಅನಾರೋಗ್ಯದಲ್ಲಿದ್ದರೂ, ಜನರ ಮಧ್ಯೆ ಇದ್ದರೂ ಒಂಟಿತನದಲ್ಲಿದ್ದರೂ, ದೇವರು ಹೇಳ್ತಾನೆ, ನಾನು ನಿನ್ನೊಂದಿಗೆ ಇರುವೆನು. ಎಂಥ ಮಾತು ಗೊತ್ತಾ? ಈ ವಾಕ್ಯ ಹೇಳುತ್ತಿರುವಾಗಲೇ ನನಗೆ ಎಷ್ಟೊಂದು ನಿರೀಕ್ಷೆ ಬರುತ್ತೆ ಗೊತ್ತಾ? ಎಷ್ಟೊಂದು ನನಗೆ ಸಂತೋಷ ಆಗ್ತಾ ಇದೆ ಗೊತ್ತಾ? ಯಾಕೆಂದರೆ ಮಗನೇ, ನಿನಗೆ ಎಲ್ಲ ಜನರು ನಿನ್ನನ್ನು ಹೊಗಳಿದಾಗಲೂ ತೆಗಳಿದಾಗಲೂ, ನಿನ್ನನ್ನು ಒಂದು ವೇಳೆ ಓ ಪಾಸ್ಟರ್ ನೀವು ಎಂಥವರು ಅಂತ ಹೇಳಿದಾಗಲೂ, ಇನ್ನು ಕೆಲವು ಸಾರಿ ಸೇವಕರು ನಮ್ಮನ್ನು ತಿರಸ್ಕರಿಸಿದಾಗಲೂ ದೇವರಿಗೆ ಹೇಳುತ್ತೇನೆ, ದೇವರೇ, ವಿಶ್ವಾಸಿಗಳು ನಮ್ಮನ್ನು ಪ್ರೀತಿಸಬಹುದು, ಸೇವಕರು ನಮ್ಮನ್ನು ತಿರಸ್ಕರಿಸಬಹುದು, ಆದರೆ ನೀವು ಸದಾಕಾಲ ನಮ್ಮನ್ನು ಪ್ರೀತಿಸುವ ದೇವರು. ಆ ದೇವರ ಪ್ರೀತಿ ನಿಮಗಿದೆ, ನೀವು ಧನ್ಯರು. ನೀವು ಯಾರೂ ಪ್ರೀತಿಸ್ತಾ ಇಲ್ಲ, ಯಾರೂ ನಮ್ಮನ್ನು ನೋಡ್ತಾ ಇಲ್ಲ, ನಮಗೆ ಒದಗಿಸ್ತಾ ಇಲ್ಲ, ನಮ್ಮನ್ನು ಸೇರಿಸ್ಕೊಳ್ತಾ ಇಲ್ಲ ಅನ್ನುವಂಥ ಚಿಂತೆ ಬಿಟ್ಟುಬಿಡಿ. ನಿಮ್ಮ ದೃಷ್ಟಿ ದೇವರ ಮೇಲಿಡಿ. ನಿಮ್ಮ ಜೊತೆಯಲ್ಲಿ ದೇವರಿದ್ದಾನೆಂಬುದನ್ನು ತಿಳಿದುಕೊಳ್ಳಿ. ಭಯದಲ್ಲಿ, ಕರೆಯುವಿಕೆಯಲ್ಲಿ, ನಿನ್ನ ಯಾತನೆಯಲ್ಲಿ, ನಿನ್ನ ನೋವಿನಲ್ಲಿ ದೇವರು
ಹೇಳುತ್ತಾರೆ, ನಾನೇ ನಿನ್ನೊಂದಿಗೆ ಇರುವೆನು ಎಂಬುದಾಗಿ. ಹಲ್ಲೆಲೂಯಾ. ಮಾತ್ರವಲ್ಲದೆ 4ನೇದಾಗಿ ನಿನ್ನ ಒಂಟಿತನದಲ್ಲಿ ಕೂಡ ದೇವರು ಜೊತೆಯಲ್ಲಿ ಇರುತ್ತಾನೆ. ಇದು ಆಲ್ರೆಡಿ ಮಾತಾಡಿಕೊಂಡಿದೆ. ಬಟ್ ಒಂಟಿತನ ಬಹಳ ವೇದನೆಯಾಗಿರುತ್ತದೆ ಕೆಲವರಿಗೆ. ನೋಡಿ, ಕೆಲವರು ಒಬ್ಬರೇ ಇರೋಕ್ಕಿಷ್ಟ, ಕೆಲವರಿಗೆ ಒಂಟಿಯಾಗಿರ್ಲಿಕ್ಕೆ ಇಷ್ಟ ಇಲ್ಲ. ಯಾರೂ ಇಲ್ಲವೇ, ಯಾರೂ ಇಲ್ಲವೇ, ಯಾರೂ ಇಲ್ಲವೇ, ಯಾರೂ ಇಲ್ಲದೆ ಅದೇನು ಹೇಳ್ತಾರೆ, ಇದ್ದವರಿಗೆ ಕೆಲವರಾದರೆ ಇಲ್ಲದೇ ಇರುವಂಥವರಿಗೆ ಆತನೇ ಎಲ್ಲ. ಆತನು ಒಂಟಿತನದಲ್ಲಿ ಕೂಡ ನಮ್ಮ ಸಂಗಡ ಇರುವಾತನು ಎಂಬುದನ್ನು ನಾವು ತೋರಿಸ್ಕೊಳ್ತೇವೆ. ಮತ್ತಾಯಿ 28:20 ನಾನು ಹೇಳಿದ ಹಾಗೆ, ನಾನು ನಿಮಗೆ ಆಜ್ಞಾಪಿಸಿದ್ದೇನಲ್ಲ, ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಎಲ್ಲ ದಿವಸ, ಎಲ್ಲ ಪರಿಸ್ಥಿತಿ, ಎಲ್ಲ ಕಾಲದಲ್ಲಿ, ಎಲ್ಲ ಸ್ಥಿತಿಯಲ್ಲಿ, ನೀನು ಬಲ ಇರುವಾಗಲೂ, ಭಯ ಪಡುವಾಗಲೂ, ನಿನ್ನ ಬಲಹೀನತೆಯಲ್ಲಿರುವಾಗಲೂ, ಒಂಟಿತನದಲ್ಲಿರುವಾಗಲೂ, ದಾರಿ ತಿಳಿಯದೇ ಇರುವಾಗಲೂ, ನಿನ್ನನ್ನು ಜನರು ನಿಂದಿಸುವಾಗಲೂ ದೇವರು ನಿನ್ನನ್ನು ಬಿಟ್ಟು ಅಗಲಿ ಹೋಗುವುದಿಲ್ಲ. ಆದಿಕಾಂಡದಿಂದ ಹಿಡಿದು ಪ್ರಕಟಣೆಯವರೆಗೂ ಇದ್ದಂಥ ಎಲ್ಲ ದೇವಭಕ್ತರು ಆತನ ಪ್ರಸನ್ನತೆಯನ್ನು ಅನುಭವಿಸಿದರು. ಆ ಜೀವಸ್ವರೂಪನಾದ ದೇವರು, ಸಕಾಲಕ್ಕೆ ಸಹಾಯ ಮಾಡುವಂಥ ಕರ್ತನು ನಿಮ್ಮೊಟ್ಟಿಗೂ ಇರುವನು, ನಿಮಗೆ ಸಹಾಯ ಖಂಡಿತ ಮಾಡುವನು. ಹಲ್ಲೆಲೂಯಾ. ನೊಂದವರೇ, ಸೋತವರೇ, ಅವಮಾನ ಹೊಂದಿದವರೇ, ನಷ್ಟಪಟ್ಟವರೇ, ವಯಸ್ಸಾಗಿರುವಂಥವರೇ, ವಿಧವೆಯರೇ, ತಂದೆ ತಾಯಿಗಳನ್ನು ಕಳ್ಕೊಂಡವರೇ, ಅನ್ಯಾಯವಾಗಿ ಕೋರ್ಟು ಕೇಸುಗಳಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರುವವರೇ, ಮೋಸದಿಂದ ಹಣವನ್ನು ಕಳ್ಕೊಂಡವರೇ, ಬೇರೆಯವರಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗಿ ನೀವು ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಂಡವರೇ, ನಿಮ್ಮನ್ನು ಜನರು ಬಿಟ್ಟಿರಬಹುದು, ದೇವರು ನಿಮ್ಮನ್ನು ಬಿಟ್ಟಿಲ್ಲ. ಆತನು ನಿಮ್ಮನ್ನು ಎಂದಿಗೂ ತೊರೆಯುವುದಿಲ್ಲ. ಆತನ ಪ್ರೀತಿ ನಿಶ್ಚಯವಾಗಿಯೂ ಅದು ನಿರಂತರವಾದದ್ದು, ಪರಿಪೂರ್ಣವಾದದ್ದು, ನಿನ್ನನ್ನು ತೊರೆದು ಬಿಡುವಂಥದ್ದು ಅಲ್ಲವೇ ಅಲ್ಲ. ನಾವೇ ದೇವರನ್ನು ಬಿಡಬಹುದೇನೋ, ದೇವರು ನಮ್ಮನ್ನು ಬಿಡುವುದಿಲ್ಲ. ಕಷ್ಟ ಬಂದಾಗ ಹೆಗಲ ಮೇಲೆ ಎತ್ತುಕೊಂಡು, ನೋವಾದಾಗ, ಕಣ್ಣೀರು ಬಂದಾಗ ನಮ್ಮನ್ನು ಹೆದೆಗೆ ಹಪ್ಪಿಕೊಂಡು, ನಮ್ಮನ್ನು ಕರವನ್ನು ಹಿಡಿದುಕೊಂಡು, ನಮ್ಮನ್ನು ಮುಂದಕ್ಕೆ ನಡೆಸುತ್ತಾ, ನಿನ್ನ ಕಷ್ಟಕ್ಕೆ ಸ್ಪಂದಿಸುತ್ತಾ, ನೀನು ಮಾಡುವ ಕೆಲಸದಲ್ಲಿ ಕೈ ಹಾಕುತ್ತಾ, ನೀನು ನಡೆದಾಗ ನಿನ್ನ ಜೊತೆಯಲ್ಲಿ ನಡೆಯುತ್ತಾ, ನೀನು ಮಲಗುವಾಗ ತೂಕಡಿಸದೆ ನಿದ್ರಿಸದೆ ಕಾಯುತ್ತಾ ಇರುತ್ತಾನೆ. ದೇವರಿಗೆ ಸ್ತೋತ್ರ. ಈ ಮೆಸೇಜಲ್ಲಿ ಇಷ್ಟೊಂದು ಆಲೋಚನೆಗಳನ್ನು ದೇವರು ಕೊಡ್ತಾರೆ ಅಂತ ನಾನು ಅಂದುಕೊಂಡಿರಲಿಲ್ಲ. ನಿಜವಾಗಿ ಒಂದೊಂದು ಪದ ನಿಮಗೆ ಮಾತ್ರ ಅಲ್ಲ, ಅದು ನನಗೂ ಕೂಡ ಎಷ್ಟೋ ಧೈರ್ಯವನ್ನು ಕೊಡುವಂಥದ್ದು ಆಗಿದೆ. ದೇವಜನವೇ, ನಿಮ್ಮ ಮನಸ್ಸು ಸಂತೃಪ್ತಿ ಆಯಿತಾ? ದೇವರ ಮಾತನ್ನು ನಂಬುತ್ತೀರಾ? ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ಯಾವ ಯಾವ ಸಂದರ್ಭದಲ್ಲಿ ನೀವು ಸೋತಾಗ, ನೊಂದಾಗ, ಒಂಟಿತನದಲ್ಲಿದ್ದಾಗ, ಭಯದಲ್ಲಿದ್ದಾಗ, ದೇವರು ನಿಮ್ಮನ್ನು ಕರೆದಾಗ, ಎಲ್ಲ ಸಮಯಗಳಲ್ಲಿ ಆತ ನಿಮ್ಮ ಸಂಗಡ ಇರುತ್ತಾನೆ. ಹಾಗಾದರೆ ಕಣ್ಣುಗಳನ್ನು ಮುಚ್ಚಿ ಒಂದು ಮಾತು ದೇವರಿಗೆ ಹೇಳೋಣ. ಅಪ್ಪ, ಯಾಕೋಬನೊಟ್ಟಿಗೆ ಇದ್ದಿ, ದಾವೀದನೊಟ್ಟಿಗೆ ಇದ್ದಿ, ಯೋಸೇಫನೊಟ್ಟಿಗೆ ಇದ್ದಿ, ಕರ್ತನೇ ದೇವರೇ ಶಿಷ್ಯರೊಟ್ಟಿಗೆ ಇದ್ದಿ, ಈಗಲೂ ನಮ್ಮ ಸಂಗಡ ನೀನಿದ್ದಿ ಸ್ವಾಮಿ. ಯಾರು ನಮ್ಮನ್ನು ಕಾರಣ ಹೇಳಿ ಬಿಟ್ಟು ಹೋದರೂ ಕೂಡ, ಅವಕಾಶದಲ್ಲಿ ಇದ್ದು ಅವಕಾಶ ತೆಗೆದುಕೊಂಡು ಇದ್ದು ನಾವು ಎಲ್ಲವನ್ನು ಕಳ್ಕೊಂಡಾಗ ನಮ್ಮನ್ನು ಬಿಟ್ಟು ಹೋಗುವಂತೆ ಬಿಟ್ಟು ಹೋದರೂ ಕೂಡ ನೀವು ಹೇಳುತ್ತೀರಿ, ಯಾರನ್ನ ಕೈಬಿಟ್ಟರು ಯೇಸು ಕೈಬಿಡಲಾರ, ಕೈಬಿಡಲಾರ, ನನ್ನ ಯೇಸು ಕೈಬಿಡಲಾರ. ವೇದನೆಗಳು ಮುತ್ತಿಕೊಂಡರು, ಯೇಸು ಕೈಬಿಡಲಾರ. ಹೆತ್ತ ತಂದೆ ತಾಯಿಗಳು ತೊರೆದರು, ನನ್ನನ್ನು ಕೈಬಿಡಲಾರ. ಸ್ನೇಹಿತರು, ಸಂಬಂಧಿಗಳು ನನ್ನನ್ನು ಉಪಯೋಗಿಸಿಕೊಂಡು ದೂರ ತಳ್ಳಿದಾಗಲೂ ನನ್ನನ್ನು ಯೇಸು ಕೈಬಿಡಲಾರ. ಎಂತಹ ಸಂದರ್ಭದಲ್ಲಿ ನನ್ನ ಸ್ವಾಮಿ ನೀನು ನನ್ನನ್ನು ಕೈಬಿಡಲಾರೇ, ನಿನಗೆ ವಂದನೆ ಅಪ್ಪ. ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆಯಲ್ಲಿ ಏಕೀಭವಿಸುತ್ತಿರುವಂಥ ಈ ದೇವ ಜನರ ಜೀವಿತದಲ್ಲಿ ಈ ಮಾತು ಸತ್ಯವಾಗಲಿ. ಎಲ್ಲರೂ ನನ್ನನ್ನು ಕೈಬಿಟ್ಟರು,
ನೀನು ನನ್ನ ಕೈ ಬಿಡಲಾರೆ ಎಂದೆ. ತಂದೆಯಾಗಿ ತಾಯಿಯಾಗಿ ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸಿದೆಯೇ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅಪ್ಪ, ಊರು ಬಿಟ್ಟಿದ್ದೇನೆ, ಪರಿಸ್ಥಿತಿ ಸರಿಯಿಲ್ಲ, ಅನಾರೋಗ್ಯಗಳಲ್ಲಿದ್ದೇನೆ, ಸಾಲಗಳಲ್ಲಿದ್ದೇನೆ, ಕೆಟ್ಟ ಪರಿಸ್ಥಿತಿಗಳಲ್ಲಿದ್ದೇನೆ. ಆದರೂ ನೀವು ಹೇಳುವ ಮಾತು, ಮಗನೇ ಮಗಳೇ, ನಾನು ನಿನ್ನೊಂದಿಗೆ ಇರುವೆನು ಎಂಬ ಪದ ಇದ್ದೇನೂ ಅಲ್ಲ, ಇರುತ್ತೇನೆ ಅಲ್ಲ, ಯಾವಾಗಲೂ ವರ್ತಮಾನ ಕಾಲದಲ್ಲಿ ನಿನ್ನ ಜೊತೆಯಲ್ಲಿ ಇರುವ ದೇವರು ನಾನು, ಆಲ್ಫಾ ಒಮೇಗವಾಗಿ ಇರುವಂಥ ದೇವರು ನಾನು ಎಂದು ಹೇಳುವ ಕರ್ತನೆ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ವಂದನೆಗಳು. ಸರ್ವ ಸ್ತುತಿ ಘನ ಮಾನ ಮಹಿಮೆಗಳು ನಿನಗೆ ಮಾತ್ರ ಸಲ್ಲಲಿ. ಈ ಮೊರೆಯನ್ನು ಆಲಿಸಿದ ದೇವರೇ, ನಿನಗೆ ಸ್ತೋತ್ರ. ನಿನ್ನ ಕರುಣೆಯ ಹಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತಾ, ಯುಗದ ಸಮಾಪ್ತಿಯವರೆಗೂ ನಾನೇ ನಿನ್ನ ಸಂಗಡ ಇರುವೆನು ಎಂದು ಮಾತು ಕೊಟ್ಟಂಥವನು, ಒಡಂಬಡಿಕೆ ಮಾಡಿಕೊಂಡವನು, ಜಯವನ್ನು ಕೊಡುವವನು, ಭಯವನ್ನು ತೆಗೆಯುವವನು, ನಮ್ಮನ್ನು ಅಗಲದೆ ನಮ್ಮ ಜೊತೆಗೆ ಇರುವಾತನಾಗಿರುವ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್ ಆಮೇನ್. ನನ್ನ ಪ್ರೀತಿಯ ದೇವಜನವೇ, ಈ ಸಂದೇಶವನ್ನು ಕೇಳಿದ ಮೇಲೆ ದೇವರು ನಿಮ್ಮೊಟ್ಟಿಗಿದ್ದಾನೆಂಬ ನಂಬಿಕೆ ಬಂದಿದ್ದರೆ ಕರ್ತನಿಗೆ ಸ್ತೋತ್ರ. ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ನಿಮ್ಮೊಟ್ಟಿಗೆ ದೇವರು ಯಾವಾಗಲೂ ಇರಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ನಿಮಗೆ ಸಮಾಧಾನ ಉಂಟಾಗಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೆನ್.